ಅಂತಿಂತ ಚಿಂತೆ ಅಲ್ಲಮ್ಮ, ಅದು ಅಂತಿಂತ ಚಿಂತೆ ಅಲ್ಲ. ಜೀವನ ಪೂರ್ತಿ ಕೊರಗಿ ಕೊರಗಿ ಸಾಯುವಂತ ಚಿಂತೆ. ಯಾರ ಮುಂದೆ ಹೇಳಲಿ, ಏನು ಮಾಡಲಿ? ನೋಡಿ ಮಾಮ, ಕುಂತರ ಮನೆಯಲ್ಲಿ ಚಿಂತೆ ಏಕೊಂದಂತೆ ಹಣದ ಮೇಲೆ ಒಡೆಯ ಚಿಂತೆ. ಬಡವನಾದ್ರೂ ಬಂಗ ತಟ್ಟಿನ ಊಟ ಮಾತ್ರ ನೀವು ಚಿಂತೆ ಮಾಡಬಾರದು. ನನ್ನ ಮಾತಿ ಒಮ್ಮೆ ಒಪ್ಪಿಕೊಳ್ಳಿ, ನಿಮ್ಮ ಚಿಂತೆಯನ್ನು ಒಮ್ಮೆ ದೂರ ಮಾಡಿವಿ. ಒಂದೇ ಒಂದು ಸಾರಿ ತಿರುಗಿ ನೋಡಿ. ಲಾವಣ್ಯ, ಇದು ಧರ್ಮವಂತರ ಮನೆ. ಮುತ್ತೈದೆ ಆದವಳು ನೆತ್ತಿಯ ತುಂಬ ಸೆರಗನ್ನು ಹೊತ್ತು ನೆಲದ ಮೇಲೆ ಚಿತ್ತವಿಟ್ಟು ನಡೆಯಬೇಕು. ಅರಬೆತ್ತಲೆ ಅಂಧಕಾರದ ಸೂತ್ರ ಎದೆಯಿಂದ ಜಾರಿದ ಸೆರಗನ್ನು ನೆತ್ತಿಯ ತುಂಬ ಹೊತ್ತುಕೊಳ್ಳಮ್ಮ. ನೋಡಿ, ಈ ನಿಮ್ಮ ಆರೋಪರು ನನಗೆ ಬೇಕಾಗಿಲ್ಲ. ಅಂದಾಗೆ ಜೀವನದಲ್ಲಿ ಸುದ್ದಿ ಕೇಳಿವೆ, ಈ ಜೀವನದ ಮೂರು ಸಂತೆ ಅಂದಂತೆ. ನೋಡಿ ಮಾಮ, ನನ್ನ ಮಾತು ಒಪ್ಪಿಕೊಂಡ್ರೆ ಈ ಮನೆಯಲ್ಲಿ ಮಹಾರಾಜಾಗಿ ಬೆಳೆಯಬಹುದು. ನನ್ನ ಮಾತು ಒಪ್ಪಿಕೊಂಡು ಚಿಂತೆ ದೂರ ಮಾಡುತ್ತೇನೆ. ಲಾವಣ್ಯ, ಅದೇಕೋ ನಿನ್ನ ಮಾತುಗಳು ದಾರಿ ಬಿಟ್ಟು ಹೊರಟ ದನಗಳಂತೆ ಹೋಗುತ್ತಿವೆ. ದಿನ ಬೆಳಗಾದರೆ ಸತ್ಯದ ದಾರಿಯನ್ನು ಹಿಡಿದುವ ನಾನು, ಅದೇಕೋ ನಿನ್ನ ಮಾತುಗಳು ನನಗೆ ಅಸಹ್ಯವನಿಸುತ್ತಿವೆ. ಒಬ್ಬ ಪೊಲೀಸ್ ಅಧಿಕಾರಿಯ ಸತಿಯಾದ ನೀನು ಹೀಗೆಲ್ಲ ಮಾತನಾಡಬಾರದು. ಒಳಗೆ ನಡೆ, ನಾನು ಹೊಲಕ್ಕೆ ಹೋಗಿ ಬರುವೆ. ಅಮ್ಮ, ನಿಂತುಕೊಳ್ಳಿ. ನಿತ್ಯ ನಿಮ್ಮ ಸತಿಯನ್ನು ಕಳೆದುಕೊಂಡು ನಿಮ್ಮ ವೇದನೆ ನನ್ನ ಕಣ್ಣಲ್ಲಿ ನೋಡಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ನಿಮ್ಮ ತೋಳ ಆಸೆಯನ್ನು ಮರೆಯಲು ನನ್ನ ಕೈಯಿಂದ ಸಾಧ್ಯವೇ ಆಗ್ತಾ ಇಲ್ಲ. ಮಾಮ, ಒಂದ್ಸರಿ ನನ್ನ ಆಸೆಯನ್ನು ಪೂರೈಸಿದ್ರೆ ನಿಮ್ಮ ಚಿಂತೆ ಎಂಬ ದೂರ ಮಾಡುವೆ. ಬಾ ಮಾಮ. ದೂರ ನಿಂತು ಮಾತನಾಡು ನಿರ್ಲಜ್ಜ ಹೆಣ್ಣೆ. ತಮ್ಮನ ಮಡದಿಯಾಗಿ ಬಂದ ನೀನು ನನಗೆ ಸೊಸೆ ಅಷ್ಟೇ ಅಲ್ಲ, ಮಗಳಿಗೂ ಸಮಾನ. ನಾನು ಏಕಪತ್ನಿ ವೃತಸ್ಥ ಶ್ರೀರಾಮಚಂದ್ರನ ನಿಜ ಭಕ್ತನಿದ್ದೇನೆ. ನಾನು ನಿತ್ಯ ದಾರಿ ಹಿಡಿದು ಹೊರಟರೆ ಮುತ್ತೈದೆಯರೆಲ್ಲರೂ ನೆತ್ತಿಯ ತುಂಬ ಸೆರಗನ್ನು ಹೊತ್ತುಕೊಂಡು ದೇವರು ಬಂದರೆಂದು ದಾರಿ ಬಿಡುತ್ತಾರೆ. ಅಂಥದರಲ್ಲಿ ನೀನು ಕೆಟ್ಟ ಆಲೋಚನೆ ಮಾಡಿ ನನ್ನ ಹೆಸರು ಕೆಡಿಸ್ತೀಯ ಹೆಚ್ಚು ಎಣ್ಣೆ. ರಾಕ್ಷಸಂತೆ ಅನ್ನು ಪರವಾಗಿಲ್ಲ, ಆದ್ರೆ ನಿನ್ನ ಆಸೆಯಂತೆ ನಾನು ನಿಮ್ ಪೂರೈಸುವುದೇ ಬಿಡಲಾರೆ. ಯಾಕೆ ಮಾವ, ನಿಮ್ಮ ತೋಳ ಆಸೆಯಿಂದ ಬೆಳೆಯಬೇಕಂತ ಕೆಟ್ಟ ಕಥೆ ನನ್ನಲ್ಲಿದೆ. ನಿಮ್ದು ಕೊನೆ ನಿರ್ಧಾರವಾದ್ರೆ ನಂದಿದು ಕರೆ ಆಗುತ್ತದೆ, ಸ್ವಲ್ಪ ನೆನಪಿಟ್ಟುಕೊಳ್ಳಿ. ಅಯ್ಯೋ ಲಾವಣ್ಯ, ಅಯ್ಯೋ ರಾಮ, ಏನೆಂದು ಉತ್ತರ ಕೊಡಲಿ ಹೆಣ್ಣಿಗೆ? ತಾಯಿ ಲಾವಣ್ಯ, ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನಮ್ಮ. ಆ ಮಾತನ್ನಾಡಿ ನನ್ನ ರಕ್ತ ಸಂಬಂಧಕ್ಕೆ ಧಕ್ಕೆ ತರಬೇಡಮ್ಮ. ಈ ಧರ್ಮರಾಜನ ನತ್ತಿರದ ಕೋಡಿ ಹರಿದರು ಧರ್ಮದ ದಾರಿ ಬಿಡಲಾರ. ಅಂದಾಗೆ ಆಲ ಮಾಡಿ ಉಂಡರೆ ಎಂಜಲು ಉಂಡಂತೆ, ತಂದೆಯ ಗಳಿಕೆಯಲ್ಲಿ ಉಂಡರೆ ಹಳಸಿದ ಅನ್ನ ಉಂಡಂತೆ. ಅಂದಾಗ ಈ ಧರ್ಮರಾಜ ತನ್ನ ಸ್ವಂತ ಹಕ್ಕಿನಿಂದ ಬಂದವನು ಗೊತ್ತೇನಮ್ಮ. ಹಿಂದಕ್ಕೆ ತೆಗೆದುಕೋ ನಿನ್ನ ಎಂಜಲ ಮಾತನ್ನು. ನೋಡಿ ಬಾಬಾ, ಆ ಮಾತು ನೀವು ನುಡಿತಾ ಇದ್ರೆ ನಿಮ್ದು ಕೊನೆ ನಿರ್ಧಾರವಾದ್ರೆ ನಂದೊಂದು ಮಾತು ನಿಮ್ಮ ಎದುರಿಗೆ ಕೊನೆ ನಿರ್ಧಾರ ಆಗಬೇಕಂತೆ. ಸ್ವಲ್ಪ ಯೋಚಿಸಿ. ಬೇಕಿದ್ರೆ ಕೊಲೆ ಮಾಡಮ್ಮ, ಸಂತೋಷವಿದೆ. ಆದರೆ ವಿಷ ತುಂಬಿದ ಬಂಗಾರ ಪಾತ್ರಕ್ಕಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ಲೇಸು. ಅಂತ ಪವಿತ್ರ ಮಣ್ಣಿನ ಮಡಿಕೆಯ ನನ್ನ ಬಿಟ್ಟು ದೂರ ಹೋದಾಗ ನಿನ್ನ ವಿಷ ತುಂಬಿದ ಬಂಗಾರದ ಪಾತ್ರ ತೆಗೆದು ನಾನೇನು ಮಾಡಲಿ ತಾಯಿ, ನಾನೇನು ಮಾಡಲಿ? ಲಾವಣ್ಯ, ನೀನು ನನ್ನ ತಮ್ಮನ ಮಡದಿ ಇದೆಯಾ? ಮೈ ತುಂಬ ಎಚ್ಚರವಿರಲಿ. ನೋಡಿ, ನನಗೆ ಮೈ ತುಂಬ ಎತ್ತರ ಅಂತ ಹೇಳ್ತಾ ಇದ್ರ ಈ ದಿನ ಈ ಕಟ್ಟೆ ಕಥೆಯನ್ನು ನಿನಗೆ ಗೊತ್ತಾ? ಕಂಡ್ರ ಮೇಲೆ ಮೋಡ ಮರೆತು ಮೈ ಮೇಲೆ ಕಣ್ಣು ಹಾಕುವ ಈ ಕಥೆ ನಿನಗೆ ಗೊತ್ತಿಲ್ಲವೇ? ಅದು ನಿನ್ನಂತ ನಿರ್ಲಜ್ಜೆಗಟ್ಟೆ ಹೆಣ್ಣೆ ಆಗಿರಬಹುದು.
ಹೌದು, ನನ್ನಂತವಳು ಇರ್ಲೇಬೇಕು. ಯಾಕಂದ್ರೆ ತಮ್ಮನ ಹೆಂಡತಿ ಮೇಲೆ ಬಿಟ್ಟು ಮೈ ಮೇಲೆ ಕಣ್ಣು ಹಾಕುವ ನಿಮ್ಮಂತ ಕೆಟ್ಟ ಕತೆ ಕಟ್ಟುವ ಈ ಸಮಾಜದಲ್ಲಿ ಎಷ್ಟಿಲ್ಲ ಮಾಮ. ಲಾವಣ್ಯ, ಕೇಳಲಾರೆ ಇಂಥ ನಿನ್ನ ಬಿರು ನುಡಿಗಳನ್ನು. ಕಿವಿ ಕೈ ಬಿಟ್ಟು ಕೇಳಿ ಮಾಮ, ಇನ್ನು ಮಾತು ಇದೆ. ಅಷ್ಟೇ ಇಲ್ಲ, ಮಗನ ಹೆಂಡತಿ ತಮ್ಮನ ಹೆಂಡತಿ ಕೂಡ ತಮ್ಮ ಊಟಕ್ಕೆ ಕೊಡಕ್ಕೆ ಹೋದಾಗ ತನ್ನ ಸೀರೆ ಮೇಲೆ ಕಣ್ಣು ಬಿತ್ತು ಎನ್ನುವ ಎಷ್ಟಿಲ್ಲ ನಿನ್ನ ಧರ್ಮ ಸಮಾಜದಲ್ಲಿ. ಲಾವಣ್ಯ, ಕಾಮಾತೂರದ ಹೆಣ್ಣಾಗಿ ಬಂದು ಕಂಡವರಿಗೆ ಸೆರಗ ಹಾಸಿ ಒಂದು ಹೇಸಿ ಎಣ್ಣೆ ನಿನ್ನಗಿನ್ನು ಹೊಡೆತ ಒದಕಿಯೇ ಸಾಕ್ಷಿ. ಪ್ರತಿಯೊಂದು ನನ್ನ ಮಾತಿಗೆ ಮರು ಉತ್ತರವನ್ನು ಕೊಟ್ಟು ನನ್ನ ಮನೆಗೆ ಸೇರಿದ ಮಾಯೆ ನಿನಗಿನ್ನು ಹೊಡೆತ ಒದಕಿಯೇ ಸಾಕ್ಷಿ. ನಾನಿನ್ನು ಸಾಯಿಸಲಾರದೆ ಬಿಡಲ್ಲ. ನೋಡಿ ಮಾಮ, ಜೈಲಿಗೆ ಹೋಗಬೇಕಂತ ನೀನು ಹಣೆ ಬರೆದ ಬರ್ದಿರುವಾಗ ಅದು ನಿನ್ನ ಪ್ರಾರಬ್ಧ ಕರ್ಮ. ಅಂದಾಗೆ ನನ್ನ ಮಾತಿಗೆ ಒಪ್ಪಿಕೊಂಡ್ರೆ ಸರಿ, ಇಲ್ಲವಾದ್ರೆ ನೀನು ಕೂಡ ಜೈಲು ಸೇರಬೇಕಾಯ್ತಿ. ನಾನು ಹೇಳೋ ಮಾತಲ್ಲಿ ಎತ್ತರ ಇಟ್ಟುಕೊಂಡು ಮಾತನಾಡು. ಪದೇ ಪದೇ ಅದೇ ಮಾತನ್ನು ಹೇಳು ದಾರಿ ಬಿದ್ದ ದರಿದ್ರ ಹೆಣ್ಣೆ, ನಿನ್ನನ್ನು ಸಾಯಿಸಲೇ ಬಿಡಲಾರೆ. ಅಯ್ಯೋ, ಅಣ್ಣ, ಏನಿದು ನಿನ್ನ ಯೇಸು ಕೃತ್ಯ? ಸ್ವಾಮಿ, ತೀವ್ರವಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದೆ. ಇಲ್ಲವಾದ್ರೆ ಈ ಪಾಪಿ ನನ್ನ ಸೀಲನ್ನು ಹಾಳು ಮಾಡ್ತಾ ಇದ್ದ. ನಾನು ಬೇಡ ಬೇಡ ನಿಮ್ಮ ತಮ್ಮನ ಹೆಂಡತಿ ಅನ್ನೋದೇ ನನ್ನ ಮೈ ಮೇಲೆ ಸೀಲೆ ಕೆಲಸ ಮಾಡಿದ್ರೆ ನಿಮ್ಮ ಅಣ್ಣ. ಹೌದೇನೋ ಚಾಂಡಲ್ಲ, ಬಾಯಿ ತುಂಬಾ ಧರ್ಮರಾಜನು ಎಂದು ಹೇಳಿ ಈಗ ಈ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿದೆ ಆ ನೀಚ. ಹೇಳು ತಮ್ಮ, ತಮ್ಮ, ನನ್ನರಲ್ಲದೆ ನಿನ್ನ ತಂದೆಗೆ ಸಮಾನವಾಗಿರ್ತಕ್ಕಂಥ ನನ್ನನ್ನು ಹೊಡಿತೇನಪ್ಪ, ಚೆನ್ನಾಗಿ ಹೊಡಿ. ನನ್ನ ಜೀವನ ತೆಗೆದು ಹಾಕು. ನಾನೀ ತಪ್ಪು ಮಾಡಿಲ್ಲ ತಮ್ಮ. ಸತ್ಯದ ಸತ್ವ ಪರೀಕ್ಷೆ ಮಾಡು. ಇದು ನೋಡ್ರಿ, ನಿಮ್ಮ ಕಣ್ಣರೆ ಕಂಡರು ಪರೀಕ್ಷೆ ಮಾಡಿ ನೋಡಿ ಅಂತ ಹೇಳ್ತಾ ಇದ್ರಿ. ಯಾಕೆ ನಾನಿಬ್ಬ ಹೆಂಡತಿಯಲ್ಲಿವೆ? ಹಾಗಿದ್ರೆ ನಾನೇಕೆ ಈ ಮನೆಯಲ್ಲಿ ಜೀವಂತ ಇರಬೇಕು? ನಾನೇ ಸತ್ತು. ಎಲ್ಲ ಪಾಪಿ, ತಮ್ಮನ ಹೆಂಡತಿ ಮಗಳ ಸಮಾನವೆಂದು ಅವಳೆಷ್ಟು ಪರಿಪರಿಯಾಗಿ ಬೇಡಿಕೊಂಡರು ಬಲಾತ್ಕಾರಕ್ಕೆ ಮುಂದಾದೆ ಆ ನೀಚ. ಬಾಯಿಯಲ್ಲಿ ನೀತಿಯ ಪಾಠ, ಕೃತಿಯಲ್ಲಿ ಅಧರ್ಮದ ಏಷಿ ಪಾಠ. ತೂ ನಿರ್ಲಜ್ಞ, ನೀನು ನನ್ನ ಅಣ್ಣ ಎಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತಿದೆ. ಲೇ ಧರ್ಮರಾಜ, ಮಾಡಿಕೊಂಡ ಮಡದಿಯನ್ನು ಕೊಂದಿ ನನಗೆ ಕೈ ಹಿಡಿಯಬೇಕಾದ ಆ ಲಕ್ಷ್ಮಿಯನ್ನು ಬೀರನಿಗೆ ಮಡದಿಯಾಗಿದ್ದೇನೆ. ಈಗ ಈ ನನ್ನ ಹೆಂಡತಿಯ ಶೀಲವನ್ನ ತಿನ್ನದಿದ್ದರೂ ಕೈ ತಪ್ಪಿ ಹಾಕಿ ತಿಂದಿ. ನಾನಿನ್ನ ಉಳಿಸಲಾರೆ. ಹೊಡಿ ತಮ್ಮ, ನಿನಗೆ ತೃಪ್ತಿಯಾಗುವ ತನಕ ಹೊಡಿ. ಆದರೆ ಇದೀಗ ನುಡಿದ ನೀ 3 ನುಡಿಗಳನ್ನು ನುಡಿಯಬೇಡಪ್ಪ, ನಿನ್ನ ಕಾಲಿಗೆ ಸರಿ ಆಚೆಗೆ ನೀಚ. ನಿನ್ನ ಅಪವಿತ್ರ ಕೈಗಳಿಂದ ನನ್ನ ಪವಿತ್ರ ಪಾದ ಮುಟ್ಟಬೇಡ. ಯಾಕಂದರೆ ಉಣ್ಣುವ ಅನ್ನ ಮತ್ತು ಕಕ್ಕಸವನ್ನು ಒಂದೇ ಬೊಗಸೆಯಿಂದ ಸ್ವೀಕರಿಸುವ ನೀಚ ನೀನು. ಹಿರಿಯಣ್ಣ ಅಡೆದ ತಂದೆಯ ಸಮಾನವೆಂದು ನಾನಂಬಿದರೆ ಆ ಶಂಭುಲಿಂಗನ ಸ್ಮರಣೆಯನ್ನೇ ಮರೆತು ಮಗಳನ್ನೇ ಮೋಹಿಸಿದ ಪಾಪಿ ನೀನು. ಅಮ್ಮ, ಅಮ್ಮ ಸೀತಮ್ಮ, ಇಂಥ ಅಪವಾದದ ಮಾತಿಗೆ ಸಿಲುಕಿ ಮತಿಹೀನನಾಗಿ ಸಾಯೆಂದು ನನ್ನನ್ನು ಎತ್ತಿ ತಮ್ಮ ಶಶಿಧರ, ನನ್ನ ಈ ರೀತಿ ಹೊಡಿಬೇಡಪ್ಪ. ನಾನೀ ತಪ್ಪು ಮಾಡಿಲ್ಲ. ನನ್ನ ಹೆತ್ತವಳ ಮೇಲಾಣೆ, ಮತ್ತೆ ಮೇಲಾಗಿ ಶ್ರೀ ಗುರು ಅಡಿವೇಶ್ವರನ ಮೇಲಾಣೆ, ಇದಕ್ಕೂ ಮೇಲಾಗಿ ಆ ತಾಯಿ ಗ್ರಾಮ ದೇವತೆಯ ಮೇಲಾಣೆ. ತಮ್ಮ ಶಶಿಧರ, ನನ್ನ ಮಾತನ್ನು ಕೇಳು.
ಇದರಲ್ಲೇನೋ ಮೋಸವಿದೆ. ಈ ತಾಯಿ ನನ್ನನ್ನು ಹೊಂಚು ಹಾಕಿ ತನ್ನ ಕಾಮದಾಟಕ್ಕೆ ನಾ ಹೇಳಲಾರೆ ಶಶಿಧರ, ಈ ಧರ್ಮದ ಬಾಯಿಯಿಂದ ನಾ ಹೇಳಲಾರೆ. ಅಂದರೆ ನಾನೇ ಮಾಡು ಮಗ ಮಾಡು ಬಾ ಅಂತ ನಿನ್ನ ಕರೆದಿದ್ದೀನ ರೀ. ನಿಮ್ಮ ಅಣ್ಣನ ಮೇಲೆ ನಂಬಿಕೆ ಇದ್ದಿದ್ದೆ ಆದ್ರೆ ನಾನೇ ಸದ್ಯ ಡ್ರಾಫ್ಟ್ ಚೀಟಿಗೆ ಸಹಿ ಮಾಡಿ ಮನೆ ಬಿಟ್ಟು ಹೊರಟು ಹೋಗುತ್ತೇನೆ. ಲಾವಣ್ಯ, ದೇವರು ಮೆಚ್ಚುವಂತ ಸತ್ಯದಿಂದ ಸ್ವಚ್ಛ ಮಾತನ್ನು ಹೇಳಮ್ಮ ತಾಯಿ. ಹಾಲಿನಂತ ನಮ್ಮ ಸಂಸಾರದಲ್ಲಿ ವಿಷ ಬೆರೆಸಿ ಹಾಲ ಮಾಡಬೇಡಮ್ಮ, ನಿನ್ನ ಕೈ ಮುಗಿತೀನಿ. ನಾನು ಧರ್ಮವಂತ. ತುಪ್ಪ ಪದ್ಮ, ಯಾವ ಬಾಯಿಂದ ಹೇಳ್ತಿ ಧರ್ಮವಂತನೆಂದು? ಆ ಕೀಚಕನಿಗಿಂತ ಕೀಳಾಗಿ, ದುಶ್ಯಾಸನಿಗಿಂತ ನೀಚನಾಗಿ, ರಾವಣನಿಗಿಂತ ಕ್ರೂರನಾದ ನೀನು ಧರ್ಮಾತ್ಮನೇ ಅಲ್ಲ, ಪಾಪಾತ್ಮ. ಹೋಗು, ಒಂದು ಕ್ಷಣ ಈ ನನ್ನ ಮನೆಯಲ್ಲಿ ನಿಲ್ಲಬೇಡ. ನೂಕಬೇಡ ತಮ್ಮ, ಹೋಗ್ತೀನಿ. ನನ್ನ ಮಾತನ್ನು ನಂಬಲಾರದಷ್ಟು ಕ್ರೂರ, ನಿನ್ನ ಮಾತನ್ನು ನಂಬಲಾರಷ್ಟು ಕ್ರೂರನ. ನಿನಗೆ ಕೈ ತುತ್ತು ಮಾಡಿ ಉಣಿಸಿ ತಿನಿಸಿ ನಿನ್ನನ್ನು ದೊಡ್ಡವನನ್ನಾಗಿ ಮಾಡಿ ನಿನಗೆ ಹೊತ್ತು ಶಾಲೆಗೆ ಕಳಿಸಿ ನಿನ್ನನ್ನು ತಾಯಿ ನೆನಪಾಗಿ ನೀ ಅತ್ತಾಗ ನಿನ್ನನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ನೀ ನನ್ನ ಮುಟ್ಟಿ ಮೇಲೆ ಮಲಮೂತ್ರ ಮಾಡಿದರು ಇದ ಕೈಯಿಂದ ಅಮೃತ ಅಂತ ವರಿಸಿ ಹಂಗೆ ಹೊತ್ತುಕೊಂಡು ನಿನ್ನನ್ನು ತಿರುಗಿದಿನಲ್ಲೋ ತಮ್ಮ. ಅದನ್ನ ನೆನಪಿಸಿಕೊಂಡು ನನ್ನ ಅಪ್ಪಗೋರೋ ನಿನ್ನ ಕೈ ಮುಗಿತೀನಿ ತಮ್ಮ. ನೀನು ಚಿಕ್ಕವನಿಂದಾಗ ನಿನಗೆ ಚೇಳು ಕಡಿದಾಗ ಅದೇ ಕಡಿದ ಜಾಗದಲ್ಲಿ ಇದೇ ಹಲ್ಲಿನಿಂದ ವಿಷವನ್ನು ಹೀರಿ ನಿನ್ನ ಪ್ರಾಣವನ್ನು ಉಳಿಸಿದಿನಲ್ಲೋ, ಅದನ್ನೆಲ್ಲ ತಿಳ್ಕೊಂಡು ನನ್ನ ಅಪ್ಪಗೋರೋ ತಮ್ಮ ನಿನ್ನ ಕೈ ಮುಗಿತೀನಿ. ನಿನ್ನ ಅರಿಕತೆ ನನಗೆ ಬೇಕಾಗಿಲ್ಲ. ನನ್ನ ಪಾಲು ನನಗೆ ಕೊಟ್ಟು ನಿನ್ನ ಪಾಲು ನಿನ್ನೆ ತೆಗೆದುಕೊಂಡು ಈಗಲೇ ಈ ಮನೆಯಿಂದ ಹೊರಗೆ ಹೋಗಿಬಿಡು. ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಇಷ್ಟು ಮೀರಿ ನೀನು ಹೋಗದಿದ್ದರೆ ನೀ ನಂಬಿದ ದೇವರ ಮೇಲಾಣೆ. ಶಶಿಧರ, ದೇವರಾಣೆ ಹಾಕಿ ಕತ್ತರಿಸಿ ಒಗೆದು ಬಿಟ್ಟಿಯ ಈ ರಕ್ತ ಸಂಬಂಧದ ಕರುಳನ್ನು. ಹೆಂಡತಿ ಮಕ್ಕಳಿಲ್ಲದ ನಾನು ನಿಮ್ಮನ್ನೇ ಮಕ್ಕಳೆಂದು ನಂಬಿಕೊಂಡು ಬಂದಿದ್ದೆ. ಯಾವ ಪಾಲು ತೆಗೆದುಕೊಂಡು ನಾನೇನು ಮಾಡಲಿ? ಬೀರನ ಆಸ್ತಿ ಬೀರನಿಗೆ ಆಗಲಿ, ನನ್ನ ನಿನ್ನ ಆಸ್ತಿ ನಿನಗೆ ಇರಲಿ. ನಾನು ಬರಗೈಯಿಂದ ನಿನಗೂ ಈ ಮನೆಗೂ ವಿದಾಯ ಹೇಳಿ ಬಹು ದೂರ ಹೋಗಿಬಿಡ್ತೀನಿ. ಎಲ್ಲೋ ಆಗ ಹೇಳಿದರೆ ಸಾಲದು. ಈ ಪೇಪರ್ಗೆ ಸೈನ್ ಹಾಕು. ಕಾರಪ್ಪ, ಸಂತೋಷದಿಂದ ಹಾಕ್ತೀನಿ. ಶಶಿಧರ, ಹೋಗುವ ಮುನ್ನ ನಿನಗೊಂದು ಮಾತನ್ನು ಹೇಳಿ ಹೋಗ್ತೀನಿ. ನೀನು ಇವಳ ಮೋಸದ ಮಾತಿಗೆ ಮೆಚ್ಚಿ ನೀ ಹೀಗೆ ಮುಂದುವರೆದರೆ ಇವಳಿಂದಲೇ ನೀ ಬೀದಿ ಪಾಲಾಗಿ ಮುಂದೊಂದು ದಿನ ಈ ಸಮಾಜದಿಂದ ನೀ ಚೀಮಾರಿ ಹಾಕಿಸಿಕೊಳ್ಳುತ್ತೀಯ. ಈ ಅಣ್ಣನ ವೇದನೆ ಸುಳ್ಳಾದರೆ ನನ್ನ ಈ ಧರ್ಮದ ನುಡಿ ಮುಂದೊಂದು ದಿನ ನಿನ್ನನ್ನು ಬೆಂಕಿಯ ಕಿಡಿಯಾಗಿ ಸುಟ್ಟು ಹಾಕುತ್ತಿದೆ, ನೆನಪಿರಲಿ. ಮನೆಯಲ್ಲಿ ಬೀರುಕು ಮನದಲ್ಲಿ ಕೆಡುಕು ಈ ಸೂತ್ರವೋ ತಿಳಿದರೆ ಸುಖ ಶಾಂತಿ. ಓ
ನೀತಿ ಶಾಸ್ತ್ರದನಿಗೆ ನೀತಿಯ ಪಾಠ ಹೋಗಲೇ, ನನಗೆ ಚೆನ್ನಾಗಿ ಗೊತ್ತಿದೆ. ರೀ, ಈಗ ತುಂಬಾ ಸಂತೋಷವಾಯ್ತು. ಬನ್ನಿ, ಈ ಸಂತೋಷಕ್ಕೆ ಹಾಡಿ ಆ ನಂತರ ಇಬ್ರು ಸೇರಿ ಊಟ ಮಾಡೋಣ. ಬನ್ನಿ, ಒಳಗಡೆ ಊಟ ಮಾಡೋಣ.